ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆ ತುರುಮರಿ ಶಾಲೆಯಲ್ಲಿ ಸೋಮವಾರದಂದು ಶಾಲಾ ಪ್ರಾರಂಭೋತ್ಸವ ಹಾಗೂ ಪಾಲಕ ಪೋಷಕರ ಸಭೆಯನ್ನ ಬಹಳ ಅದ್ದೂರಿಯಾಗಿ ನಡೆಸಲಾಯಿತು. ತುಂಗಮೈಮಾರೂಢ ಗುರುವಿಗೆ ಲಿಂಗಭಂಗದ ಪೂರ್ಣಲಿಂಗೇ ನಿದ್ದೆ ಇಲ್ಲದೆ ಎದ್ದು ಬೆಳಗುವ ಶುದ್ಧರ ವಿಶೇಷಿತಾರೆ ಬೆಳಗನು ಪದ್ಧತಿಯತ. ಈ ಸಮಾರಂಭಕ್ಕೆ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಪಾಲಕ ಪೋಷಕರು ಹಾಜರಿದ್ದರು. ಎಲ್ಲ ಮಕ್ಕಳನ್ನ ಅದ್ದೂರಿಯಾಗಿ ಸ್ವಾಗತಿಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಬೇರೆ ಕಡೆ ಪ್ರೈವೇಟ್ ಸ್ಕೂಲ್ನಲ್ಲಿಯೂ ಸಹಿತ ಇಲ್ಲ, ಆ ರೀತಿ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ ಅಂತ ಹೇಳಿದೆ. ಅದನ್ನೆಲ್ಲ ನಾವು ಉಪಯೋಗ ತಗೋಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾನು ಪದೇ ಯಾವಾಗ ಕರೆದಾಗ ಹೇಳ್ತಿರ್ತೀನಿ, ನಾವೆಲ್ಲರೂ ಮಕ್ಕಳಿಗೆ ಒಂದು ಸ್ವಲ್ಪ ಅನ್ನೋಕ್ಕಿಂತ ನಾವೆಲ್ಲ ಪೇರೆಂಟ್ಸ್, ನಮ್ಮೂರಿನ ಎಲ್ಲ ಗುರು ಹಿರಿಯರು ಹಾಗೂ ನಾವು ನಾಗರಿಕರು ಎಲ್ಲರೂ ಕೂಡ ನಾವು ಮೊದಲ ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು. ಎಲ್ಲದರ ಸರ್ಕಾರ ಏನು ಒಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಆ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸರ್ಕಾರ ರೂಪಿಸಿದಂಥ ಯೋಜನೆಗಳನ್ನು ಶಿಕ್ಷಕರು ಅವನನ್ನು ನಡೆಸಬೇಕಾದಂಥ ಕರ್ತವ್ಯ ಒದಗಿ ಬರ್ತಾ ಇದೆ. ಯಾಕಂತಂದರೆ ಈ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಶಿಕ್ಷಕರು ಬಹಳ ಉತ್ತಮ ಪದವಿಯನ್ನು ಪಡೆದ ಕಾಸ ಮೆರಿಟದಲ್ಲಿ ಪಾಸ್ ಆದಂಥ ಶಿಕ್ಷಕರನ್ನ ಈ ಕನ್ನಡ ಶಾಲೆಗೆ ತುಂಬ್ತಾ ಇದ್ದಾರೆ. ಅಂಥ ಶಿಕ್ಷಕರ ಈ ಕನ್ನಡ ಶಾಲೆಯಲ್ಲಿ ಇರುವುದರಿಂದ ಶಿಕ್ಷಣ ಪ್ರಗತಿ ಸಾಕಷ್ಟು ಆಗ್ತಿದೆ. ನಮ್ಮ ಸರ್ಕಾರ ಕೂಡ ಮಾಡುವಂತಹ ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಎಲ್ಲ ಮಕ್ಕಳಿಗೂ ಕೂಡ ಬಹಳ ಉತ್ತಮ ರೀತಿಯಿಂದ ಪೂರೈಸ್ತೀವಿ. ಯಾವ ಮಕ್ಕಳು ಕೂಡ ಶಾಲೆಯನ್ನು ತಪ್ಪಿಸಬಾರ್ದು. ಶಾಲೆಗೆ ವೇಳೆಗೆ ಸರಿಯಾಗಿ ಆಗಮಿಸಿ, ಇನ್ನು ನಿಮ್ಮ ಒಂದು ಅಟೆಂಡೆನ್ಸ ಎಲ್ಲ ಮೊಬೈಲ್ನಲ್ಲಿ ಸೆರೆ ಹಿಡಿಯುವುದರಿಂದ ಶಾಲಾ ಪ್ರಾರಂಭದ ವೇಳೆ ಶಾಲಾ ಮಕ್ಕಳಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಸ್ವಾಗತಿಸಿ ಶುಭ ಕೋರಿ ಮಕ್ಕಳಿಗೆ ಹೊಸ ಉತ್ಸಾಹ ಹುಮ್ಮಸ್ಸನ್ನ ನೀಡಲಾಯಿತು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.